ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹು ನಿರೀಕ್ಷಿತ, ಬಹು ಕಾಂಟ್ರವರ್ಸಿಯಲ್, ಬಹು ಕುತೂಹಲಕ್ಕೆ ಕಾರಣವಾಗಿದಂತ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಗೆದ್ದು ಬೀಗಿದ್ದಾರೆ ನಮ್ಮ ನೆಚ್ಚಿನ ಗಿಲ್ಲಿ ನಟ. ಇನ್ನು ಮೊದಲ ರನ್ನರ್ ಅಪ್ ಆದಂತವರು ರಕ್ಷಿತಾ ಶೆಟ್ಟಿ, ಎರಡನೇ ರನ್ನರ್ ಅಪ್ ಆದಂತವರು ಅಶ್ವಿನಿ ಗೌಡ, ನಾಲ್ಕನೇ ಪೊಸಿಷನ್ ನಲ್ಲಿ ಎಲಿಮಿನೇಟ್ ಆದಂತವರು ಕಾವ್ಯ ಶೈವ, ಐದನೇ ಪೊಸಿಷನ್ ನಲ್ಲಿ ಎಲಿಮಿನೇಟ್ ಆದಂತವರು ರಘುವಣ್ಣ, ಆರನೇ ಪ್ಲೇಸ್ ಅಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಎಲಿಮಿನೇಟ್ ಆದಂತವರು ಧನುಷ್ ಅವರು ಸೀರಿಯಲ್ ಆಕ್ಟರ್ ಕೂಡ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಗೆಲುವಿಗೆ ಅನೇಕ ಕಾರಣಗಳನ್ನ ಹುಡುಕಬಹುದು ಮತ್ತು ಹುಡುಕ್ತಾರೆ. ಬಿಗ್ ಬಾಸ್ ವಿನ್ ಆದ ನಂತರ ಕ್ಯಾಂಡಿಡೇಟ್ ಗಳ ಒಂದು ಪಾಸಿಟಿವ್ ಹುಡುಕ್ತಾ ಇದ್ರೆ, ನಾನು ಬಿಗ್ ಬಾಸ್ ಶೋ ಅನ್ನ ಬಹುತೇಕ ಅವರ ಒಂದು ಆಟವನ್ನು ನೋಡಿದ್ರೆ ನನಗೆ ಕಂಡಂತ ಒಂದು 10 ಪಾಯಿಂಟ್ಗಳನ್ನ ನಾನು ನೋಡ್ತಾ ಹೋದ್ರೆ, ಗಿಲ್ಲಿ ನಟ ಯಾಕೆ ವಿನ್ ಆಗಿದ್ದ ಮತ್ತು ವಿನ್ ಆಗ್ಬೇಕಿತ್ತು ಎನ್ನುವಂತ ಅಭಿಪ್ರಾಯವನ್ನ ನಾನು ನೋಡ್ಲಿಕ್ಕೆ ಹೋದ್ರೆ, ನಾನು ಅದಕ್ಕಿಂತ ಮೊದಲು ಒಂದು ಚಿಕ್ಕ ಅಭಿಪ್ರಾಯವನ್ನು ಹೇಳ್ತೇನೆ. 10 ಪಾಯಿಂಟ್ಗಳು ನಾನು ಹೇಳ್ತೇನೆ. ನನಗೆ ಮೊದಲ ಸ್ಥಾನದಲ್ಲಿ ಯಾವುದೇ ಒಂದು ಗೊಂದಲ ಇರಲಿಲ್ಲ. ಮೊಟ್ಟ ಮೊದಲ ಸ್ಥಾನವನ್ನ ಗಿಲ್ಲಿ ಗೆಲ್ತಾನೆ ಅಂದ್ರೆ, ವಿನ್ನರ್ ಆಗಿ ಗಿಲ್ಲಿ ಗೆಲ್ತಾನೆ ಎನ್ನುವುದ್ರಲ್ಲಿ ನನಗೆ ಯಾವುದೇ ಸಂದೇಹ ಇರಲಿಲ್ಲ. ಆದ್ರೆ ಗಿಲ್ಲಿಯ ನಂತರ ಯಾರು ಗೆಲ್ತಾರಲ್ಲ ಅವರು ಆಕ್ಚುಲಿ ವಿನ್ನರ್. ಯಾಕಂದ್ರೆ ಗಿಲ್ಲಿ ಎನ್ನುವಂತ ಅಪ್ಪಟ ಪ್ರತಿಭೆ, ಅವರು ಆಲ್ರೆಡಿ ವಿನ್ನರ್ ಆಗಿದ್ದಾರೆ. ಒಬ್ಬ ಗಿಲ್ಲಿ ನಟ ಇಲ್ಲದೆ ಹೋಗಿದ್ದರೆ, ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಇಲ್ಲದೆ ಹೋದ್ರೆ ನನ್ನ ಈ ಈ ಕುತೂಹಲ ಜಾಸ್ತಿ ಆಗ್ತಿರಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಶೋ ನಲ್ಲಿ ಇದ್ದಂತ ಕೊನೆಯ 6 ಕಂಟೆಸ್ಟೆಂಟ್ ಗಳಿದ್ದಾರೆ. ಅಂದ್ರೆ ಈ ಗಿಲ್ಲಿಯನ್ನು ಹೊರತುಪಡಿಸಿ 5 ಜನ, ನೀವು ಧನುಷ್ ಅವರಾಗಿರ್ಬೋದು, ರಘುವಣ್ಣ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಜೊತೆಗೆ ಅಶ್ವಿನಿ ಮತ್ತು ರಕ್ಷಿತಾ ಎನ್ನುವಂತ 5 ಕ್ಯಾಂಡಿಡೇಟ್ಗಳು ಕೂಡ ಈಕ್ವಲ್ ಸ್ಪರ್ಧೆಯನ್ನು ಒಡ್ಡಿದ್ರು ಮತ್ತು ಅಭ್ಯರ್ಥಿಗಳು ಆಗ್ತಾ ಇದ್ರು. ಅಂದ್ರೆ ಈಕ್ವಲ್ ಆಗಿ ಕಾಂಪಿಟೇಟಿವ್ ಆಗಿರ್ತಿದ್ರು. ಆದ್ರೆ ಗಿಲ್ಲಿ ನಟ ಎಲ್ಲವನ್ನು ಕೂಡ ದುರುಳಿಸಿ ಮಕಾಡೆ ಮಲಗಿಸ್ಬಿಟ್ಟ. ಅಂಥದ್ರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ತಮ್ಮ ಚಾಪನ್ನ ನೈಜವಾಗಿ ಮೂಡಿಸಿದ್ರು. ಹಾಗಾಗಿ ಬಿಗ್ ಬಾಸ್ ಸೀಸನ್ ಯಾರು ವಿನ್ ಆಗ್ತಾರೆ ಅನ್ನೋದು ನನಗೆ ಕುತೂಹಲವೇ ಇರಲಿಲ್ಲ. ಯಾರು ರನ್ನರ್ ಆಗ್ತಾರೆ ಅನ್ನೋ ಕುತೂಹಲ ಇತ್ತು. ಮತ್ತು ನನಗೆ ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ಯಾರು ರನ್ನರ್ ಆಗ್ತಾರಲ್ಲ ಅವರು ನಿಜವಾಗಿಯೂ ಕೂಡ ಒಂದು ಸೀಸನ್ ವಿನ್ನರ್ ಅಂತ ನಾನು ಅಂದ್ಕೊಡ್ತೇನೆ. ಯಾಕಂದ್ರೆ ಗಿಲ್ಲಿ ನಟ ದೊಡ್ಡ ಒಂದು ಪ್ರತಿಭೆ. ಅವರು ಇಲ್ಲದೆ ಹೋಗಿದ್ರೆ ರಕ್ಷಿತಾ ಶೆಟ್ಟಿ ಈಗ ರನ್ನರ್ ಆಗಿದ್ರಲ್ಲ, ಅವರೇ ನಾನು ವಿನ್ನರ್ ಅನ್ನುವಂತ ಭಾವನೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ. ಅಷ್ಟರ ಮಟ್ಟಿಗೆ ರಕ್ಷಿತಾ ಶೆಟ್ಟಿ ಅವರು ನನ್ನ ಮತ್ತೊಂದು ಪ್ರಕಾರ ವಿನ್ನರ್ ಕೂಡ ಹೌದು. ಇನ್ನು ಗಿಲ್ಲಿ ನಟನ ಈ 10 ಪಾಸಿಟಿವ್ ಆದಂತ ಗಿಲ್ಲಿ ನಟ ಯಾಕೆ ಈ ಬಿಗ್ ಬಾಸ್ ಶೋ ಅನ್ನ ಗೆದ್ದ ಎನ್ನುವುದನ್ನು ನೋಡ್ತಾ ಹೋದ್ರೆ ತುಂಬಾ ಕಾರಣ ಇದೆ. ಒಂದು, ಮೊಟ್ಟ ಮೊದಲನೇದಾಗಿ ಹಿ ವಾಸ್ ಸ್ಟಾರ್ ಬಿಫೋರ್ ಕಮಿಂಗ್ ಟು ಬಿಗ್ ಬಾಸ್ ಶೋ. ಯಾಕಂದ್ರೆ ಬಿಗ್ ಬಾಸ್ ಶೋ ಅವನನ್ನ ಸ್ಟಾರ್ ಗಿರಿಯನ್ನು ನೋಡಿ ಶೋಗೆ ಕರೆಸಿದ್ದು. ಹಾಗಾಗಿ ಬಿಗ್ ಬಾಸ್ ಬಂದ ನಂತರ ಅವನು ಸ್ಟಾರ್ ಆದದ್ದಲ್ಲ, ಅವನ ಸ್ಟಾರ್ ಗಿರಿಯನ್ನು ನೋಡಿ ಬಿಗ್ ಬಾಸ್ ತಂಡ ಅವರನ್ನ ಕರೆಸಿತ್ತು. ಹಾಗಾಗಿ ಗಿಲ್ಲಿಗೆ ಫ್ಯಾನ್ ಸ್ಪೇಸ್ ತುಂಬಾ ಜಾಸ್ತಿ ಇದೆ. ಆದ್ರೆ ಜಾಸ್ತಿ ಫ್ಯಾನ್ ಬೇಸ್ ಇರುವ ಕಾರಣಕ್ಕಾಗಿ ಅದು ಒಂದು ಪ್ಲಸ್ ಆಯ್ತು. ಎರಡನೇದಾಗಿ ಗಿಲ್ಲಿ ನಟ ಅಂದ ಕೂಡಲೇ ಅವನು ಕಾಮಿಡಿ ಮಾಡ್ತಾನೆ, ಅವನು ಹಾಗೆ ಲೇಜಿ ಇರ್ತಾನೆ, ಕೂದು ಬಿಟ್ಕೊಂಡಿರ್ತಾನೆ, ಹಲ್ಲು ಜಲ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂತ ಮಾತುಗಳು ನೀವು ಅಂದ್ರೆ ಸ್ಪರ್ಧೆಗಳು ಆಡುವುದಾದ್ರೆ, ಗಿಲ್ಲಿ ನಟ ತುಂಬಾ ಟ್ಯಾಲೆಂಟೆಡ್ ಹುಡುಗ. ಅವನು ಆ ಟ್ಯಾಲೆಂಟ್ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ, ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಆ ಡೈರೆಕ್ಟರ್ ಆಗ್ಬೇಕನ್ನೋ ಒಂದು ಕನ್ಸು ನೋಡಿ, ತುಂಬಾ ಜನಕ್ಕೆ ಆಕ್ಟರ್ ಆಗ್ಬೇಕಂತ ಕನ್ಸಿರುತ್ತೆ. ಯಾರೋ ಬರೋದು ಕಟ್ಟ ಡೈಲಾಗ್ ಅನ್ನ ಹೇಳ್ತಾರೆ, ಆಕ್ಟಿಂಗ್ ಮಾಡಂದ್ರೆ ಉಲ್ಟಾ ಮಾಡ್ತಾರೆ, ನವರಸಗಳು ಯಾವ್ದು ಇರಲ್ಲ, ಏನು ಇರಲ್ಲ. ಆದ್ರೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ಹೇರ್ಸ್ ಇರುತ್ತೆ, ಹೈಟ್ ಇರುತ್ತೆ, ವೈಟ್ ಇರುತ್ತೆ, ಹೀರೋ ಮೆಟೀರಿಯಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಅವರಲ್ಲಿ ಹುಟ್ಟು ಹಾಕೊಂಡಿರ್ತಾರೆ. ಹಾಗಾಗಿ ಅವ್ರು ಹಾಗೆ ಮಾಡ್ತಾರೆ. ಆದ್ರೆ ಒಬ್ಬ ಡೈರೆಕ್ಟರ್ ಆಗಿ ಬೇಕು ಅನ್ನುವಂತ ಕನ್ಸ್ಕೊಂಡು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಆಗಿ ಆಗಿ ಇದಾಗಿ ಕೆಲವೊಂದು ಬಡತನದ ಕಾರಣಕ್ಕೆ ಮತ್ತೆ ವಾಪಸ್ ಹೋಗ್ತಾರಲ್ಲ, ಅವನ ಉದ್ದೇಶ ಒಂದಿರುತ್ತೆ, ತಲೆಯಲ್ಲಿ ಏನೂ ಓಡ್ತಾ ಇರುತ್ತೆ, ಜನರನ್ನ ಪಲ್ಸ್ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಒಂದು ಕಾರಣ ಇರುತ್ತೆ. ಹಾಗಾಗಿ ಗಿಲ್ಲಿ ನಟನಿಗೆ ಅದು ಮೊದಲೇ ಗೊತ್ತಿತ್ತು. ನಾನು ಒಬ್ಬ ಡೈರೆಕ್ಟರ್ ಆಗ್ಬೇಕನ್ನುವಂತ ಕನಸು ಅನ್ಕೊಂಡು ಬೆಂಗಳೂರು ಬರ್ತಾರೆ. ಅಲ್ಲಿ ಸಕ್ಸಸ್ ಆಗದೆ ಇದ್ದ ಕಾರಣಕ್ಕೆ, ಅವಕಾಶ ಸಿಗದಿದ್ದ ಕಾರಣಕ್ಕಾಗಿ ಮತ್ತೆ ತನ್ನ ಡೈರೆಕ್ಷನ್ ಶಿಪ್ ಅನ್ನ, ಡೈರೆಕ್ಟರ್ ಕ್ಯಾಪ್ ಅನ್ನ ನನ್ನ ಮುಖಾಂತರ, ನನ್ನ ಸ್ಕ್ರಿಪ್ಟ್ ಮುಖಾಂತರ ಒಂದು ಚಿಕ್ಕ ಬಂಡವಾಳದಲ್ಲಿ ಚಿಕ್ಕ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ, ನಲ್ಲಿ ಮೂಳೆ ಎನ್ನುವಂತ 20-30 ಪೇಜ್ಗಳುಳ್ಳಂತ ಒಂದು ಡೈಲಾಗ್ ಅನ್ನ ಒಂದೇ ಟೇಕ್ ಅಲ್ಲಿ ಹೊಡೆದು ಮುಗಿಸ್ತಾರೆ. ಮತ್ತು ಅದರ ಮುಖಾಂತರ ಇಡೀ ನಾಡಿಗೆ ಪರಿಚಯ ಆಗ್ತಾರೆ. ಇದು ಟ್ಯಾಲೆಂಟ್. 4 ಡೈಲಾಗ್ ಹೊಡೆದುಕೊಳ್ಳಿ, 4 ಪಂಚಿಂಗ್ ಡೈಲಾಗ್ ಹೊಡೆದುಕೊಳ್ಳಿ ಡೈಲಾಗ್ ಇಲ್ಲ, ತಾನು ಬರೆದು ತಾನೇ ಹೇಳುವಂತ ಒಂದು ಡೈಲಾಗ್ ಇದೆಯಲ್ಲ, ಅದು ಡೈಲಾಗ್ ಅಂತ ಹೇಳ್ಬೋದು. ಮೇನ್ಲಿ ಒಬ್ಬ ಬರವಣಿಗೆಗಾರ ಮತ್ತು ಕಲ್ಪನೆಗೆ ಮಾಡಿಕೊಳ್ಳುವಂತ ಒಬ್ಬ ಡೈರೆಕ್ಟರ್ ಅಂದ್ಕೊಳ್ಳಿ, ಅದು ಒಂದು ಕಲ್ಪನೆ. ನಿಮ್ ಸ್ಕ್ರಿಪ್ಟ್ ಇರುತ್ತೆ, ಅದನ್ನ ಕಲ್ಪನೆ ಮಾಡ್ಕೊಂಡು ಆ ಸ್ಕ್ರೀನ್ ಮೇಲೆ ತರೋದಿದೆಯಲ್ಲ, ಅದು ಒಬ್ಬ ರೈಟರ್ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಬಂದ ನಂತರ, ಬಿಗ್ ಬಾಸ್ ಅಂದ ಕೂಡ ಟಾಸ್ಕ್ ಇರುತ್ತೆ, ಮೈಂಡ್ ಗೇಮ್ ಇರುತ್ತೆ, ಊಟ ತಿಂಡಿ ಅದು ಇದು ನಿದ್ದೆ ಇರಲ್ಲ, ಏನೋ ಒಂದು ಟೈಮಿಂಗ್ ಇರಲ್ಲ. ಅಂಥದ್ರಲ್ಲಿ ಯಾರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇದು ಮತ್ತೊಂದು ಪ್ಲಸ್ ಪಾಯಿಂಟ್ ಗಿಲ್ಲಿಯ ಬಗ್ಗೆ. ಹೇಗೆ ಧನುಷ್ ಎನ್ನುವಂತ ವ್ಯಕ್ತಿ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಯಾರ ಬಗ್ಗೆ ಕೊನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂ ಕೂಡ
ಧನುಷ್ ಕೂಡ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಗಿಲ್ಲಿ ಕೂಡ ಕಾವ್ಯ ಎನ್ನುವಂತ ಒಬ್ಬ ಪ್ರತಿಭೆಯನ್ನ, ಒಬ್ಬ ಸ್ಪರ್ಧಿಯನ್ನ ಸಪೋರ್ಟ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಗಿಲ್ಲಿಯ ಮಾಡಿದ ತಪ್ಪನ್ನ ಸರಿ ಅನಿಸುವಷ್ಟು ಮನಸ್ಪೂರ್ವಕವಾಗಿ ಮುಟ್ಟುವಂತೆ ಗಿಲ್ಲಿಗೆ ಕನ್ವಿನ್ಸ್ ಮಾಡ್ತಾ ಇದ್ಲು ಎನ್ನುವಂತ ಕಾರಣಕ್ಕಾಗಿ ಗಿಲ್ಲಿ ಕೊನೆಯ ತನಕ ಕೂಡ ತನ್ನಗೆ ಸಹಾಯ ಮಾಡಿದವ್ರನ್ನ ಮರೆಯಬಾರದು ಎನ್ನುವಂತ ಕಾರಣಕ್ಕಾಗಿ ನಾಮಿನೇಟ್ ಮಾಡೋರು ಉತ್ತರ ಕೊಟ್ಟ, ನಾಮಿನೇಟ್ ಮಾಡದಕ್ಕೂ ಉತ್ತರ ಕೊಟ್ಟ, ಮತ್ತು ತುಂಬಾ ಒಂದು ಗೊಂದಲ ಆದವರು ಕೂಡ ಪ್ರತಿ ಬಾರಿ ಹೇಳಿದ್ದು ಒಂದೇ, ನಾನು ಕಾವ್ಯಾಳಿಗೆ ಯಾವುದೇ ಹೆಲ್ಪ್ ಮಾಡಿಲ್ಲ, ಬದಲಾಗಿ ನನಗೆ ಕಾವ್ಯ ಹೆಲ್ಪ್ ಮಾಡಿದ್ದಾಳೆ ಮತ್ತು ನನ್ನ ತಿದ್ದಿದ್ದಾಳೆ ಅನ್ನುವಂತ ನಿಯತ್ತಾದ ಉತ್ತರವನ್ನ ಕೊಟ್ಟ. ಇದು ಒಂದು. ಜೊತೆಗೆ ನಾಮಿನೇಷನ್ ಮಾಡುವಾಗ ಯಾರನ್ನ ಟಾರ್ಗೆಟ್ ಮಾಡಿರಲಿಲ್ಲ. ನೋಡಿ, 10 ಜನ ನಮ್ಮ ನಾಮಿನೇಟ್ ಮಾಡ್ತಾರೆ, ನಾನು 10 ಜನ ನಾಮಿನೇಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ನಾಮಿನೇಟ್ ಮಾಡೋಂಗಿಲ್ಲ. ನನಗೆ ಯಾರು ಅನ್ಸತ್ತಪ್ಪ, ನನ್ನ ವಿಚಾರ ಬಿಟ್ಟು ನನಗೆ ಟಾಸ್ಕ್ ವಿಚಾರ ಬಂದಾಗ ಯಾರೂ ಸರಿಯಾಗಿ ಕೆಲಸ ಮಾಡಿಲ್ಲ ಎನ್ನುವಂತ ನಂಬಿಕೆ ನನಗಿದ್ದ ಕಾರಣಕ್ಕಾಗಿ ಬೇರೆಯವ್ರನ್ನ ನಾಮಿನೇಟ್ ಮಾಡಿದೇನೆ ಹೊರತು ಇಲ್ಲ ಆ ಏನು ಅಂತ ವ್ಯಕ್ತಿ ನನಗೆ ನಾಮಿನೇಟ್ ಮಾಡಿದಾನೆ ಅದಕ್ಕೆ ಸಿಟ್ಟಿಗಾಗಿ ನಾನು ಅವರನ್ನು ನಾಮಿನೇಟ್ ಮಾಡೋದಿಲ್ಲ. ಅವರಿಗೆ ನಾನು ವೀಕಾಗಿ ಕಾಣಿಸಿರಬೇಕು, ಹಾಗೆ ನನ್ನನ್ನು ಅವ್ರು ನಾಮಿನೇಟ್ ಮಾಡಿದರೆ ನನಗೆ ಇವರು ವೀಕಾಗಿ ಕಾಣಿಸಿದರೆ ಹಾಗಾಗಿ ನಾನು ಅವರನ್ನು ನಾಮಿನೇಟ್ ಮಾಡ್ತೇನೆ ಅಂತ ಒಂದು ಪರ್ಫೆಕ್ಟ್ ರೀಸನ್ ಅನ್ನ ನಾಮಿನೇಷನ್ ಅಲ್ಲಿ ಕೊಟ್ಟಿದ್ದಾನೆ. ಅದು ಮಾತ್ರ ತುಂಬಾ ತುಂಬಾ ನನಗೆ ಇಷ್ಟವಾದಂತ ಒಂದು ಕೆಲಸ ಆಯ್ತು. ಇನ್ನು ಅಶ್ವಿನಿ ಅವರ ವಿಚಾರಕ್ಕೆ ಬಂದು ಕೂಡ ಅಶ್ವಿನಿ ಅವರು ಟಾರ್ಗೆಟ್ ಮಾಡಿದ್ರು, ಸ್ಪ್ಯಾನರ್ ಕಾರ್ಡ್ ಇಲ್ಲ ಅಂದ್ರು, ಹಾಗಂದ್ರು ಹೀಗಂದ್ರು. ಆದ್ರೂ ಕೂಡ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡುವಾಗ ನೋಡ್ಕೊಂಡು ನಾಮಿನೇಟ್ ಮಾಡಿದ್ದಾಗಿತ್ತು. ಅಲ್ಲಿ ಎಲ್ಲೂ ಕೂಡ ಟಾರ್ಗೆಟ್ ಇರಲಿಲ್ಲ. ಕಾವ್ಯ ಸುದ್ದಿ ಬಂದಾಗಲೂ ಕೂಡ ಪ್ರತಿ ಬಾರಿಯೂ ಅದನ್ನೇ ಮಾಡಿದ್ರು. ಟಾರ್ಗೆಟ್ ಇಲ್ಲ, ಸ್ನೇಹವೂ ಇಲ್ಲ. ಕೊನೆಗೆ ಹೇಗಾಯ್ತಂದ್ರೆ, ಈ ಪ್ರೀ ಪ್ರಾಡಕ್ಟ್ ಅನ್ನುವಂಥ ವಿಚಾರ ಬಂದಾಗ ಕೂಡ ಅಶ್ವಿನಿ ಅವರನ್ನ ಎದುರು ಹಾಕೊಂಡು ನಾನು ಫೈನಲ್ ಕರ್ಕೊಂಡು ಹೋಗ್ತೀನಿ ಮತ್ತು ನಾನು ಮತ್ತೊಬ್ಬರನ್ನು ಫೈನಲ್ ಕರ್ಕೊಂಡು ಹೋಗ್ತೇನೆ, ಯುವರ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್ ನೌ ಅನ್ನುವಂಥ ಉಲ್ಟಾ ಮಾತನ್ನು ಕೂಡ ಹೇಳಿದ್ರೆ, ನನ್ನ ಟೈಮ್ ಸ್ಟಾರ್ಟ್ ಆದ್ರೂ ಕೂಡ ನಿಮ್ಮ ಟೈಮ್ ಸ್ಟಾರ್ಟೇ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರ ರಘು ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರು ಯಾರು, ಗಿಲ್ಲಿ. ಆದ್ರೂ ಕೂಡ ಸ್ನೇಹಿತ ಎನ್ನುವುದನ್ನು ಬಿಟ್ಟು ಟಾಸ್ಕ್ ವಿಚಾರವಾಗಿ ರಘುವಣ್ಣನನ್ನೇ ನಾಮಿನೇಷನ್ ಮಾಡಿದ್ರು. ಜೊತೆಗೆ ಕೊನೆಯದಾಗಿ ಅವರು ಪ್ಲಸ್ ಅಂತಂದ್ರೆ ನೋಡಿ, ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆದ್ರೆ ಅಶ್ವಿನಿ ಹಾಗೆ ಮಾಡಲಿಲ್ಲ. ಕೊನೆಯ ಕ್ಷಮೆ ಕೇಳಿದ್ರು ಕೂಡ ಅಥವಾ ಗಿಫ್ಟ್ ಅನ್ನ ಅಪ್ಪ ಅಮ್ಮ ಕೊಡಂದ್ರು ಕೂಡ ಅವ್ರ ಮನ್ಸಲ್ಲಿ ಏನೋ ಒಂದಿತ್ತು, ಇಲ್ಲ ನಾನು ಗಿಲ್ಲಿಯನ್ನು ಹೊಡಿಬೇಕು, ಗಿಲ್ಲಿ ಅವ್ರ ಹತ್ರ ಏನಾದ್ರು ಒಂದು ತಪ್ಪು ಮಾತಾಡಿಸ್ಬೇಕು, ನಾನು ಇವರನ್ನ ಟೆಂಪ್ಟ್ ಮಾಡಿ ಸ್ಪೈನರ್ ಕಾರ್ಡ್ ಇಲ್ಲ ಅದಿಲ್ಲ ಇದೆಲ್ಲ ಎನ್ನುವಂತ ಕಾರಣಕ್ಕೆ ಪದೇ ಪದೇಯಲ್ಲಿ ಗಿಲ್ಲಿಯನ್ನ ಟಾಂಟ್ ಮಾಡಿ ಅವರನ್ನ ಟೆಂಪ್ಟ್ ಮಾಡಿ ಏನಾದ್ರೂ ಒಂದು ತಪ್ಪು ಶಬ್ದ ಬಂದ್ರೆ ಅದನ್ನೇ ನಾನು ಟಾರ್ಗೆಟ್ ಮಾಡಿ ಈ ಕೊನೆಯ ಹಂತದಲ್ಲಿ ಅವರನ್ನ ಡೆಮ್ಮಿ ಮಾಡ್ಬೇಕೆನ್ನುವಂತ ಮಹಾ ಪ್ಲಾನ್ ಕೂಡ ಅಶ್ವಿನಿ ಅವರಿಗಿತ್ತು. ಅದನ್ನ ಧ್ರುವಂತ ಅವ್ರ ಮುಖಾಂತರ ತಾವಿಬ್ರು ಪ್ಲಾನ್ ಮಾಡಿ ಅದನ್ನ ಅವ್ರ ಪ್ರಯೋಜನಕ್ಕೆ ಪಡ್ಕೊಳ್ಳುವಂತ ಒಂದು ಪ್ಲಾನ್ ಅನ್ನು ಹಾಕೊಂಡ್ರು. ಆದ್ರೆ ಅದು ಕೂಡ ಸಕ್ಸಸ್ ಆಗಿಲ್ಲ ಗಿಲ್ಲಿ ನಟನ ಮುಂದೆ. ಕೆಲವೊಂದು ಗಿಲ್ಲಿ ಗೊತ್ತಾದಾಗ ಮತ್ತು ಕಾವ್ಯ ಕೂಡ ಹೇಳ್ತಾರೆ, ಇಲ್ಲ ಇಂಥ ಕ್ಷಣದಲ್ಲಿ ನಿನ್ನ ಟೆಂಪ್ಟ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ನೀನು ಟೆಂಪ್ಟ್ ಆಗಬಾರ್ದು, ಓಕೆ ಅವ್ರು ಬೈಲಿ ಗೀಲಿ ಅದನ್ನ ಟಾಸ್ಕ್ ಮುಖಾಂತರ ತೋರಿಸ್ಕೊಳ್ಳ ಮತ್ತು ಬೇರೆ ಬೇರೆ ಕಾರಣಕ್ಕೆ ತೋರಿಸ್ಕೊಳ್ಳುವ, ಆದ್ರೆ ಈ ಹಂತದಲ್ಲಿ ಯಾವುದನ್ನು ಕೂಡ ಹೇಳಬಾರದು ಎನ್ನುವಂತ ಒಂದು ಶಾಂತ ಚಿತ್ತತೆಯ ಒಂದು ಸಲಹೆಯನ್ನ ಕಾವ್ಯ ಕೊಟ್ಟ ಕಾರಣಕ್ಕಾಗಿ ಇಲ್ಲಿಯ ತನಕ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಆಟ ಆಡಿದ್ದಾನೆ. ಕೊನೆಗೆ ಕ್ಷಮೆ ಕೇಳಿದ ಒಂದು ಪ್ಲಸ್ ಆಯ್ತು, ಯಾಕಂದ್ರೆ ಮುದುಕಿ ಅನ್ನೋದಾಗಿರ್ಬೋದು, ವಯಸ್ಸಲ್ಲಿ ದೊಡ್ಡವರಾದಂತ ಒಂದು ಅಶ್ವಿನಿ ಅವರನ್ನ ತಾನು ಹಾಗೆ ಅನ್ಬಾರ್ದಿತ್ತು, ಆಟದ ಒಂದು ಬರದಲ್ಲಿ ಹಾಗೆ ಅಂದಿದ್ದೇನೆ, ನನಗೆ ಅದ್ರ ಬಗ್ಗೆ ಬೇಸರ ಇದೆ ಅನ್ನುವಂತ ಕಾರಣವನ್ನು ಕೊಟ್ಟಿದ್ದು ಕೂಡ ಜನರಿಗೆ ಮೆಚ್ಚುಗೆ ಆಯ್ತು. ಜೊತೆಗೆ ನಲ್ಲಿ ಮೂಳೆ ಆರ್ಡರ್ ಮಾಡಿದ್ದು ಕೂಡ ಮೆಚ್ಚುಗೆ ಆಯ್ತು. ತುಂಬಾ ಜನ ಬಕೆಟ್ ಇಡುವಂತ ಕಾರಣಕ್ಕೆ ಈ ಸುದೀಪ್ ಸಿನಿಮಾ ನೋಡ್ಬೇಕು, ಆ ಸಿನಿಮಾ ನೋಡ್ಬೇಕು, ಹಿಂಗ್ ಮಾಡ್ಬೇಕು ಎನ್ನುವಂತ ಒಂದು ಮಾತನ್ನು ಹೇಳುವುದರ ನಡುವೆ ಯಾವುದೂ ಬೇಡಪ್ಪ, ನಾನು ಇರೋದು ಹೀಗೆ, ನಾನೇ ಸ್ಟಾರು, ನಾನು ಸ್ಟಾರ್ ಪಟ್ಟವನ್ನು ನಾನೇ ಬರ್ಕೊಳ್ತೇನೆ ಎನ್ನುವಂತ ಕಾರಣಕ್ಕಾಗಿ ಇದೀಗ ಅದು ನನಗೆ ತುಂಬಾ ಇಷ್ಟ ಆದಂತು. ನಲ್ಲಿ ಮೂಳೆ ಕೇಳಿದ್ದಿಲ್ಲ, ಅದು ತುಂಬಾ ನನಗೆ ಇಷ್ಟ ಆಯ್ತು ಮತ್ತು ತುಂಬಾ ಪ್ಲಸ್ ಕೂಡ ಆಯ್ತು. ಗಿಲ್ಲಿ ನಟನಿಗೆ ಅದು ಅದರ ಅನುಭವನ ಸ್ವತಃ ಅಶ್ವಿನಿ ಗೌಡ ಕೂಡ ಹಂಚಿಕೊಂಡಿದ್ರು. ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬರುವುದಾದ್ರೆ, ಬಿಗ್ ಬಾಸ್ ಈಗ ಗೆದ್ದಿದ್ದಾರೆ. ನನ್ನ ಪ್ರಕಾರ 1 ಕೋಟಿ ಹಣ ಸಿಗ್ಬೋದು, ಬೇರೆ ಬೇರೆ ಅಂದ್ರೆ 50 ಲಕ್ಷ ಹಣ ಸಿಗುತ್ತೆ, ಒಂದು ಕಾರ್ ಸಿಗುತ್ತೆ, ಸಂಭಾವನೆ ಒಂದು 23-24 ಲಕ್ಷ ಸಿಗುತ್ತೆ, ವೀಕ್ಲಿ ಪೇಮೆಂಟ್ ಲೆಕ್ಕದಲ್ಲಿ 1 ಕೋಟಿ ರೂಪಾಯಿ ಆಗ್ಬೋದು. ಜೊತೆಗೆ ಹೊರಗಡೆ ಬಂದಂತ ದೊಡ್ಡ ಸ್ಟಾರ್ ಆಗ್ತಾರೆ ಮತ್ತು ಈ ಒಂದು ದೊಡ್ಡ ಜನಪ್ರಿಯತೆ ಅನೇಕ ಒಂದು ಆಪ್ಷನ್ ಕೂಡ ಅವಕಾಶವನ್ನು ಕೂಡ ತಂದು ಕೊಡಬಹುದು. ಇನ್ನು ಗಿಲ್ಲಿ ನಟನು ಗೆದ್ದಿದ್ದು ಗಿಲ್ಲಿ ಫ್ಯಾನ್ಸ್ಗೆ ಖುಷಿಯಾದ್ರು ಕೂಡ ಈ ಕ್ಷಣದಲ್ಲಿ ಸ್ವಲ್ಪ ಬೇಸರ ಆಗಿದೆ. ಯಾಕಂದ್ರೆ ಗಿಲ್ಲಿ ನಟನನ್ನ ನೋಡುವಂತ, ಗಿಲ್ಲಿ ನಟನ ಜೊತೆಗೆ ಸಂಭ್ರಮ ಆಚರಣೆ ಮಾಡುವಂತ ಅವಕಾಶ ಇದೀಗ ಫ್ಯಾನ್ಸಿಗಿಲ್ಲ. ಯಾಕಂದ್ರೆ ರಾಮನಗರ SP ಸ್ವಲ್ಪ ಕ್ರೌಡ್ ಇದ್ದ ಕಾರಣಕ್ಕಾಗಿ ಗೊಂದಲ ಆಗ್ಬೋದು, ಗಲಭೆ ಆಗುವುದು ಅಂತ ಕಾರಣಕ್ಕಾಗಿ ಬಿಗ್ ಬಾಸ್ ಸ್ಪರ್ಧೆನ ಒಳಗಡೆ ಇಟ್ಕೊಳ್ಳಿ, ಬೆಳಿಗ್ಗೆ ಅವ್ರನ್ನ ಬಿಟ್ಟು ಕಳಿಸಿರುವಂತ ಒಂದು ಆಜ್ಞೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಹೊರಗಡೆ ಕಾಯ್ತಿರುವಂತ ಸಾವಿರಾರು ಜನರಿಗೆ, ಸಾವಿರಾರು ಫ್ಯಾನ್ಸ್ಗೆ ಇದೀಗ ಗಿಲ್ಲಿಯನ್ನ ನೋಡ್ಕೊಳ್ಬೇಕು, ಕಣ್ಣು ತುಂಬಿಸ್ಕೊಳ್ಬೇಕು, ಮೊಟ್ಟ ಮೊದಲ ವಿಜುವಲ್ಸ್ ಅನ್ನ ನಮ್ಮ ಚಾನೆಲ್ ಹೊಡಿಬೇಕು, ಎಕ್ಸ್ಕ್ಲೂಸಿವ್ ಓನ್ಲಿ ಆನ್ ಅವರ್ ಚಾನೆಲ್ ಇರುವಂತ
ಹ್ಯಾಶ್ಟ್ಯಾಗ್ ಇಷ್ಟ್ಯಾಗ್ ಎಲ್ಲವೂ ಕೂಡ ಸಿಗ್ಲಿಕ್ಕೆ ಇವತ್ತು ಕಷ್ಟ. ಆ ಮಟ್ಟಿಗೆ ಬಿಗ್ ಬಾಸ್ ಗೆದ್ರು ಕೂಡ ಫ್ಯಾನ್ಸ್ಗೆ ಒಂದು ಸ್ವಲ್ಪ ನಿರಾಸೆ ಅಂತ ಹೇಳ್ಬೋದು. ಇದು ನನ್ನ ಮಟ್ಟಿನ ವಿಶ್ಲೇಷಣೆ. ಏನಾದರೂ ತಪ್ಪಿದ್ರೆ ಕಾಮೆಂಟ್ ಬಾಕ್ಸ್ ಅನ್ನು ತಿಳಿಸಿ. ಇದು ನಾನು ಅಬ್ಸರ್ವ್ ಮಾಡಿದಂತ ಒಂದು ಟೋಟಲಿ ಬಿಗ್ ಬಾಸ್ ನ ಒಂದು ಅವತರಣಿಕೆ ಒಂದು ಸಾರಾಂಶ ಅಂತ ಹೇಳ್ಬೋದು. ಗೆಲ್ಲಿಂದ ಒಳ್ಳೆಯದಾಗಲಿ, ಗೆದ್ದ ಎಲ್ಲರಿಗೂ ಮತ್ತು ಇಲ್ಲಿ ತನಕ ಬಂದಂತ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.